ಹಾಯ್ ವೀವರ್ಸ್, ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸಿಂಗಲ್ ಬಿಂದಿಗೆಗೆ ಕಡ್ಡಿ ಕಟ್ತಿರನೇ ಸಿಂಗಲ್ ಸ್ಟೆಪ್ಪಲ್ಲಿ ಈಸಿಯಾಗಿ ಹೇಗೆ ಅಲಂಕಾರ ಮಾಡ್ಕೋಬಹುದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಹಾಡ್ಕೊಂಡು ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನಾನಿಲ್ಲಿ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಜೋಡಿಸ್ಬಿಟ್ಟು ನಾವಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕು. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ಬಾರ್ಡರ್ ಎಡ್ಜ್ ಏನು ಬರುತ್ತೆ, ಆ ಎಡ್ಜ್ಗೆ ನಾವಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕು. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೊಳ್ಳಿ. ನಂತರ ಮಧ್ಯಭಾಗದಲ್ಲಿರುವಂಥ ಪ್ಲೀಟ್ಸನ್ನು ಸಹ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ನನ್ನ ಚಾನಲಲ್ಲಿ ತುಂಬ ವೆರೈಟಿಯಲ್ಲಿ ನಾನು ದೇವಿಗೆ ಸ್ಯಾರಿ ಅಲಂಕಾರನ ಮಾಡಿರೋವಂಥದ್ದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋಗಳು ಇನ್ನೂ ನೀವು ನೋಡಿಲ್ಲ ಅಂದರೆ ನೋಡಿ, ಎಲ್ಲ ರೀತಿಯ ಅಲಂಕಾರದ ವಿಡಿಯೋಗಳು ನಿಮಗೆ ಸಿಗುತ್ತೆ. ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ನಾನೀಗ ಸೆರಗನ್ನು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೆರಗನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಬಾರ್ಡರ್ ಏನು ಬರುತ್ತೆ ಅದೇ ಸೈಜ್ಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇನ್ನೊಂದು ಸ್ವಲ್ಪ ದೂರಕ್ಕೆ ಇನ್ನೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 4 ರಿಂದ 5 ಮೊಳ ಆಗುವಷ್ಟು ಸೆರಗನ್ನು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. 5 ನಿಮಿಷದಲ್ಲಿ ನಾವು ಈ ಅಲಂಕಾರನ ಮಾಡ್ಕೋಬಹುದು. ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಂಡು ಪೀಠದ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣದಾಗಿರುವಂಥ ಬಿಂದಿಗೆಯನ್ನು ಇಟ್ಕೊಳ್ಳಿ. ಯಾವ ಶೇಪ್ ಇರುವಂಥ ಬಿಂದಿಗೆ ಆದರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಯಾವ ಬಿಂದಿಗೆ ಇರುತ್ತೆ ಅದೇ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಂತರ ಸೆರಗನ ಕಳಶದ ಹಿಂಭಾಗ ಇಟ್ಕೊಂಡು ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಬಂದು ಕಳಶದ ಬಿಂದಿಗೆಯ ಕೆಳಭಾಗಕ್ಕೆ ಅಥವಾ ತಳಭಾಗದಲ್ಲಿ ಪ್ಲೀಟ್ಸ್ಗಳನ್ನ ಇಟ್ಕೊಂಡು ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಬಾರ್ಡರ್ ಹತ್ರ ಪ್ಲೀಟ್ಸ್ ಅನ್ನೋದು ಸಮವಾಗಿದೆಯಾ ಅಂತ ನೋಡಿಕೊಂಡು ಕಳಶದ ಬಿಂದಿಗೆ ನಾವೇನು ಇಟ್ಕೊಂಡಿರ್ತೀವಿ ಅದರಿಂದ ಸ್ವಲ್ಪ ಕೆಳಗಡೆಗೆ ನಾವಲ್ಲಿ ಬಟ್ಟೆ ಪಿನ್ನಿಂದ ಪ್ಲೀಟ್ಸ್ಗಳನ್ನ ಸೆಕ್ಯೂರ್ ಮಾಡಿಕೊಂಡು ನಂತರ ಬಿಂದಿಗೆ ಮೇಲೆ ಅಂದರೆ ಕಳಶದ ಬಿಂದಿಗೆ ಮೇಲೆ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಅಲ್ಲಿ ಸ್ಪ್ರೆಡ್ ಮಾಡಿದರೂ ನಡೆಯುತ್ತೆ, ಮಾಡಿಲ್ಲ ಅಂದರೂ ಸಹ ನಡೆಯುತ್ತೆ. ಟೇಬಲ್ ಮೇಲೆ ಇರುವಂತಹ ಸೀರೆಯ ಬಾರ್ಡರನ್ನು ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ನೀವು ಬೇಕು ಅಂದರೆ ಅಲ್ಲೊಂದು ಗುಂಡ್ಪಿನನ್ನು ಸೇರಿಸ್ಕೋಬೋದು. ನಾನು ಇಲ್ಲೊಂದು ಗುಂಡ್ಪಿನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ಗುಂಡ್ಪಿನ ಹಾಕೋದು ಆಪ್ಷನಲ್ಲು, ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಂತರ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಎಷ್ಟು ಅಗಲಕ್ಕೆ ಸಾಧ್ಯನೋ ಅಷ್ಟು ಅಗಲಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಅಲಂಕಾರನ ನಾನು ಡಬಲ್ ಸ್ಟೆಪ್ನಲ್ಲೂ ಸಹ ಮಾಡಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ವಿಡಿಯೋನ ಹಾಕಿರ್ತೀನಿ, ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಈಗ ದೇವಿಗೆ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ಸೆರಗನ್ನು ತೊಗೊಬಂದು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿ ಸೆರಗನ್ನು ಹಾಕ್ಕೋಬೇಕಾಗತ್ತೆ. ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ಒಂದು ರೌಂಡು ಸೀರೆ ಸೆರಗನ್ನು ತೊಗೊಬಂದು ಸೀರೆ ಸೆರಗಿನ ತುದಿಯನ್ನು ಮುಂಭಾಗಕ್ಕೆ ತೊಗೊಬಂದು ಎಕ್ಸ್ ಶೇಪಲ್ಲಿ ಇಟ್ಕೋಬೇಕಾಗತ್ತೆ. ನಾವಲ್ಲಿ ಎಕ್ಸ್ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನೀಟಾಗಿ ಅಲ್ಲಿ ಕಾಣಿಸ್ಬೇಕು ಎಕ್ಸ್ ಶೇಪ್ ಅನ್ನೋದು. ಆ ರೀತಿ ಮಾಡಿಕೊಂಡು ಆ ಎಕ್ಸ್ ಶೇಪ್ ಜಾಗಕ್ಕೆ ಡಾಬನ್ನು ಸೇರಿಸ್ಬೇಕಾಗತ್ತೆ. ಡಾಬು ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ನೀವು ಈ ಅಲಂಕಾರನ ವರಮಹಾಲಕ್ಷ್ಮಿ, ಮಂಗಳಗೌರಿ, ಸ್ವರ್ಣಗೌರಿಗೆಲ್ಲ ಮಾಡ್ಬೋದು, ಈಸಿಯಾಗಿ ಮಾಡ್ಕೋಬಹುದು. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ವಿಳೆದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ. ಜಡಬಿಲ್ಲೆ ಇದ್ದರೆ ಜಡಬಿಲ್ಲೆಯನ್ನು ಸಹ ನೀವಿಲ್ಲಿ ಹಾಕ್ಬೋದು. ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ಬೋದು. ದೇವಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಮಂಗಳಗೌರಿಗೂ ಸಹ ನೀವು ಈ ಅಲಂಕಾರನ ಮಾಡ್ಬೋದು. ಈಸಿಯಾಗಿ 5 ನಿಮಿಷದಲ್ಲಿ ಈ ಅಲಂಕಾರನ ಮಾಡ್ಕೋಬಹುದು. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಕಡ್ಡಿ ಕಟ್ತಿರೇನೆ ಸಿಂಗಲ್ ಬಿಂದಿಗೆನಲ್ಲಿ ಕಡ್ಡಿ ಕಟ್ಟಿದಾಗ ಎಷ್ಟು ಚೆನ್ನಾಗಿ ಅಲಂಕಾರ ಬರುತ್ತೆ ಅಷ್ಟೇ ಚೆನ್ನಾಗಿ ಕಡ್ಡಿ ಕಟ್ತಿರೋನು ಅಲಂಕಾರ ಮಾಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ.
ಮೊದಲಿಗೆ ನಾವು ಸೀರೆಯನ್ನು ಹಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗತ್ತೆ. 4 ಬೆರಳು ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಂತರ ಬಾರ್ಡರ್ಗಳಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಪ್ಲೀಟ್ಸ್ಗಳಿಗೆ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ಎರಡೂ ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಿಮಗೆ ಒಂದೇ ಸಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ತಾ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡು ನಂತರ ಪ್ಲೀಟ್ಸ್ಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಸೆರಗಿಗೆ ಒಂದು ಮಾರು ಬಿಟ್ಕೊಂಡು ಉಳಿದಿರುವಂಥ ಸೀರೆ ಪಾರ್ಟನ್ನು ಪ್ಲೀಟ್ಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಸೆರಗನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು 3 ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೀರೆಯಲ್ಲಿ ಏನು ಬಾರ್ಡರ್ ಬರ್ತಾ ಇದೆ ಆ ಬಾರ್ಡರ್ ಸೈಜ್ಗಾದರೂ ನೀವು ಪ್ಲೀಟ್ಸನ್ನು ಮಾಡ್ಕೋಬೋದು, ಅಥವಾ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಕಡಿಮೆ ಸಣ್ಣದಾಗಾದರೂ ಪ್ಲೀಟ್ಸನ್ನು ಮಾಡ್ಕೋಬೋದು. ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನಿವಾಗ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಈ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಮಣೆ ಅಥವಾ ಪೀಠನ ಇಟ್ಕೊಳ್ಳಿ. ಅದ್ರ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಯಾವ ಸೈಜ್ ಬಿಂದಿಗೆ ಆದರೂ ಇಟ್ಕೋಬೋದು, ಅಥವಾ ಯಾವ ಶೇಪಲ್ಲಿರೋ ಬಿಂದಿಗೆ ಆದರೂ ನೀವಿಲ್ಲಿ ಇಟ್ಕೋಬೋದು. ಸೀರೆ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೋಬೇಕು. ನಾವೇನು ಪ್ಲೀಟ್ಸನ್ನು ಮಾಡಿರ್ತೀವಿ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತೊಗೊಂಬರಬೇಕು. ನಾವೇನು ಪೀಠ ಇಟ್ಟಿರ್ತೀವಿ ಆ ಪೀಠದ ಮೇಲೆ ಪ್ಲೀಟ್ಸ್ ಅನ್ನೋದು ಬರಬೇಕು. ಹಾಗೆ ಬಿಂದಿಗೆಯ ಕೆಳಭಾಗಕ್ಕೆ ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ಮಾಡಿಕೊಂಡು ಬಾರ್ಡರ್ ಹತ್ರ ಸಮವಾಗಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ. ಈ ರೀತಿ ನೀಟಾಗಿ ಚೆಕ್ ಮಾಡ್ಕೊಂಡ ನಂತರ ನಾವು ಒಂದು ನೂಲಿನ ದಾರದಿಂದ ಕಟ್ಕೋಬೇಕಾಗತ್ತೆ. ಪ್ಲೀಟ್ಸ್ ಏನು ಬರುತ್ತೆ ಆ ಪ್ಲೀಟ್ಸ್ನ ಮೇಲೆ ದಾರ ಹೋಗಬೇಕು. ಆ ರೀತಿ ನಾವು ದಾರದಿಂದ ತೊಗೊಂಡೋಗಿ ಬಿಂದಿಗೆಯ ತಳಭಾಗಕ್ಕೆ ಕಟ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಪ್ಲೀಟ್ಸ್ನ ಬಿಟ್ಟು ನೀವು ದಾರನ ಕಟ್ಬಿಡಿ. ಪ್ಲೀಟ್ಸ್ ಮೇಲೇ ದಾರ ಬರಬೇಕು. ಆ ರೀತಿಯಲ್ಲಿ ಮಾಡಿಕೊಂಡು ಗಟ್ಟಿಯಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ ಕಟ್ಕೋಬೇಕು. ಫ್ರಂಟಲ್ಲಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸ್ಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸೈಡಲ್ಲಿ ಸೀರೆ ಪಾರ್ಟನ್ನು ಸರಿ ಮಾಡಿಕೊಂಡು ನಂತರ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಮಧ್ಯದಲ್ಲಿರುವಂಥ ಪ್ಲೀಟ್ಸನ್ನು ಎರಡೂ ಸೈಡಿನ ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೋದು. ಈಗ ನೀಟಾಗಿ ಪ್ಲೀಟ್ಸನ್ನು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ದಾರದ ಸುತ್ತ ನಾವು ಪ್ಲೀಟ್ಸನ್ನು ಜರುಗಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ದಾರದಿಂದ ಹೊರಗಡೆ ಪ್ಲೀಟ್ಸು ಬರದೇ ಇರೋ ರೀತಿಯಲ್ಲಿ ನೀಟಾಗಿ ಪ್ಲೀಟ್ಸನ್ನು ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವೇನು ಪೀಠ ಇಟ್ಟಿರ್ತೀವಿ ಆ ಪೀಠದ ಸುತ್ತ ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಿಂತ್ಕೊಂಡು ನೋಡಿದ್ರೆ ಮತ್ತೆ ನೋಡ್ತಾ ಇರಬೇಕು. ಆ ರೀತಿಯಲ್ಲಿ ಕಾಣಿಸ್ಬೇಕು. ಆ ರೀತಿಯಲ್ಲಿ ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿರುವಂಥ ಎರಡೂ ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸಿ ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ನೀಟಾಗಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಸೈಡಲ್ಲೂ ಸಹ ನಾವು ಸೀರೆ ಪಾರ್ಟನ್ನು ಸರಿ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನೀಟಾಗಿದೆಯಾ ಸೀರೆ ಅನ್ನೋದು ನೋಡ್ಕೊಳ್ಳಿ. ಪ್ಲೀಟ್ಸು ಸಹ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ಯಾ ಅಂತ ಒಮ್ಮೆ ನೋಡಿಕೊಂಡು ನಂತರ ಸೆರಗನ್ನು ಹಾಕಬೇಕಾಗತ್ತೆ. ಕಳಶದ ಹಿಂಭಾಗದಿಂದ ಸೆರಗನ್ನು ಮುಂದ್ಗಡೆಗೆ ತೊಗೊಬಂದು ವಿ ಶೇಪ್ ಥರ ಮಾಡಿಕೊಂಡು ಸೆರಗಿನ ತುದಿಯನ್ನು ಕಳಶದ ಹಿಂಭಾಗಕ್ಕೆ ಸೇರಿಸ್ಬಿಟ್ಟು ಸೆರಗಿಗೆ ಹಾಕಿರುವಂಥ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ನಾವು ಈ ರೀತಿ ವಿ ಶೇಪ್ ಫ್ರಂಟಲ್ಲಿ ವಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಸೆರಗಿನ ಎರಡೂ ತುದಿಗಳನ್ನ ಬ್ಯಾಕ್ ಸೈಡಲ್ಲಿ ನೀಟಾಗಿ ಗ್ರಿಪ್ಪಾಗಿ ಹಿಡ್ಕೋಬೇಕಾಗತ್ತೆ. ನಾವಿಲ್ಲಿ ಕಡ್ಡಿ ಕಟ್ಟದೇ ಇರೋದ್ರಿಂದ ಬ್ಯಾಕ್ ಸೈಡು ಕೈಯಲ್ಲೇ ಹಿಡ್ಕೊಂಡು ನಾವು ಫ್ರಂಟಲ್ಲಿ ವಿ ಶೇಪ್ ಥರ ಮಾಡಿಕೊಂಡು ನಂತರ ಆ ಸೈಡಿಂದ ಒಂದು ಪ್ಲೀಟ್ಸು ಈ ಸೈಡಿಂದ ಒಂದು ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಮಧ್ಯಭಾಗಕ್ಕೆ ಒಂದು ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ಸೆಕ್ಯೂರ್ ಮಾಡ್ಕೊಂಡ ನಂತರ ಸೆರಗಿನ ತುದಿ ಹಾಗೆ ಸೆರಗಿನ ಇನ್ನೊಂದು ತುದಿಯನ್ನು ಎರಡನ್ನೂ ಸೇರಿಸ್ಬಿಟ್ಟು ಬ್ಯಾಕ್ ಸೈಡಲ್ಲಿ ನಾವಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಎಲ್ಲ ಪ್ಲೀಟ್ಸ್ಗಳನ್ನ ಹಿಡಿದ್ಬಿಟ್ಟು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ನಾನು ಸೇರಿಸ್ಕೊಂಡಿದ್ದೀನಲ್ಲ ಈ ರೀತಿಯಾಗಿ ನೀವು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಫ್ರಂಟಲ್ಲಿ ಸೆರಗನ್ನೋದು ಜಾರ್ಕೊಂಡು ಬರಲ್ಲ, ವಿ ಶೇಪ್ ಥರ ಇರುತ್ತೆ. ಅದಕ್ಕೋಸ್ಕರ ನಾನಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ನಂತರ ಫ್ರಂಟಲ್ಲಿ ವಿ ಶೇಪ್ ಅನ್ನೋದು ನೀಟಾಗಿ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಹಾಗೆ ಸೆರಗಿಗೆ ಹಾಕಿರುವಂಥ ಪ್ಲೀಟ್ಸು ಸ್ಪ್ರೆಡ್ ಆಗಬೇಕು, ಸ್ಟೆಪ್ ಬೈ ಸ್ಟೆಪ್ಪು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ನೋಡಿಕೊಂಡು ಸೊಂಟಕ್ಕೆ ಒಂದು ಶೇಪು ಬರೋ ರೀತಿಯಲ್ಲಿ ನೀವು ಲೇಸು ಅಥವಾ ಒಂದು ಡಾಬನ್ನು ಸೇರಿಸ್ಕೊಳ್ಳಿ. ವಿ ಶೇಪ್ ತುದಿ ಏನು ಬರುತ್ತೆ ಅಲ್ಲಿಗೆ ನಾವು ಡಾಬನ್ನು ಸೇರಿಸ್ಕೊಂಡು ಈಗ
ಸೆರಗನ್ನ ನಾವು ಒಂದು ಸ್ವಲ್ಪ ಅಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ. ರಿಂಕಲ್ಸ್ ಎಲ್ಲ ಇಲ್ಲದೆ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ದೇವಿಯ ಭುಜದ ಹತ್ರ ಸೆರಗಿನ ಒಳಗಡೆ ಕೈಯನ್ನು ಸೇರಿಸ್ಬಿಟ್ಟು ಅಲ್ಲೊಂದು ಸ್ವಲ್ಪ ಈ ರೀತಿ ಎತ್ತಬೇಕು. ಎತ್ತಿದಾಗ ನಾವು ಕಡ್ಡಿ ಕಟ್ಟಿದಾಗ ಹೇಗೆ ಕಾಣಿಸುತ್ತೆ ಅದೇ ರೀತಿಯಲ್ಲಿ ಕಾಣಿಸುತ್ತೆ. ನೀಟಾಗಿ ಅಲ್ಲಿ ಸೆರಗನ್ನು ನಾವು ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ದೇವಿಯ ಚೆಸ್ಟ್ ಭಾಗದಲ್ಲೆಲ್ಲ ನೀಟಾಗಿ ಸರಿ ಮಾಡ್ಕೊಂಡ ನಂತರ ಈಗ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಬೇಕು. ಹಾಗೆ ಮಾಂಗಲ್ಯ ಸರ ಇದ್ದರೆ ಮಾಂಗಲ್ಯ ಸರನೂ ಸಹ ಸೇರಿಸ್ಕೊಳ್ಳಿ. ಕಳಶದ ಬಿಂದಿಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಮೊದಲೇ ಅಕ್ಕಿಯನ್ನು ಹಾಕಿ ಇಟ್ಕೊಂಡಿದ್ದೀನಿ ಸೀರೆ ಉಡಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನೀವು ನೀರನ್ನು ಸೇರಿಸೋರು ನೀರನ್ನು ಮೊದಲೇ ಸೇರಿಸಿಟ್ಕೊಂಡು ನಂತರ ಸೀರೆಯನ್ನು ಉಡಿಸ್ಕೊಳ್ಳಿ. ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಇವತ್ತು ವರಮಹಾಲಕ್ಷ್ಮಿ ದೇವಿಗೆ ಸ್ಟ್ಯಾಂಡ್ ಬಳಸ್ದೇ ಹೇಗೆ ಸೀರೆಯನ್ನು ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಹಾಡಿಕೊಂಡು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನಂತರ ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಇಂದ 4 ಇಂಚು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಸೀರೆಯನ್ನು ನಾವು ಏನು ಫೋಲ್ಡ್ ಮಾಡ್ಕೊಂಡಿರ್ತೀವಿ ಮಧ್ಯಭಾಗಕ್ಕೆ ಅದು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನಾವು ಪ್ಲೀಟ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ವೇರಿಯೇಷನ್ ಇದ್ದರೆ ನೀವು ಅಲ್ಲಿ ಸರಿ ಮಾಡ್ಕೊಳ್ತಾ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಾವು ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಿಮಗೆ ಒಂದೇ ಸಮನೆ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗಲ್ಲ ಅಂದಾಗ 10 ಪ್ಲೀಟ್ಸನ್ನು ಮಾಡ್ಕೊಳ್ತಾ ನೀವು ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಕ್ಲಿಪ್ಪನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಒಂದೇ ಸಮನೆ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾರ್ಡರ್ ಹತ್ರ 2 ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೀರೆಯ ತುದಿಗೆ 1 ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇವಾಗ ಸೆರಗನ್ನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬಾರ್ಡರ್ ಏನು ಬರ್ತಾ ಇದೆ ಸೀರೆಯಲ್ಲಿ ಅದರ ಅಳತೆಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಇಂದ 4 ಪ್ಲೀಟ್ಸನ್ನು ನಾವಿಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವಿಲ್ಲಿ ಸಣ್ಣದಾಗಾದರೂ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ಅಥವಾ ನಿಮಗೆ ಇಷ್ಟ ಆಗುತ್ತೆ ಅಷ್ಟಾಗಲಿಕ್ಕೆ ಪ್ಲೀಟ್ಸನ್ನು ಮಾಡ್ಕೋಬಹುದು. ಸೆರಗಿನ ತುದಿಗೆ 1 ಕ್ಲಿಪ್ಪು, ಸ್ವಲ್ಪ ದೂರಕ್ಕೆ ನೀವು ಇಲ್ಲಿ ಕ್ಲಿಪ್ಪು, ಬಟ್ಟೆ ಪಿನ್ನು ಅಥವಾ ಗುಂಪಿನನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಒಂದು 4 ಮೊಳ ಆಗುವಷ್ಟು ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು 1-2 ದಿನ ಮುಂಚಿತವಾಗಲೇ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ದೇವಿಗೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ಒಂದು ಡಬ್ಬನ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಬಿಂದಿಗೆ ಯಾವ ಸೈಜ್ ಇರುತ್ತೆ ಆ ಬಿಂದಿಗೆ ಸೈಜ್ಗೆ ಹಾಗೆ ಹೈಟ್ ನೋಡಿಕೊಂಡು ನೀವು ಡಬ್ಬನ ತಗೊಳ್ಳಿ. ಡಬ್ಬದ ಹೈಟ್ ಏನಾದರೂ ಕಡಿಮೆ ಇದೆ ಅಂದರೆ ಕೆಳಗಡೆ ಪೀಠ ಇಟ್ಕೊಂಡು ಹೈಟನ್ನು ನೀವು ಮ್ಯಾನೇಜ್ ಮಾಡ್ಕೋಬಹುದು. ಸೀರೆಯ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೊಂಡು ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ಡಬ್ಬದ ಒಳಗಡೆ ಸೇರಿಸ್ಕೋಬೇಕಾಗುತ್ತೆ. ಲೆಂತ್ ನೋಡಿಕೊಂಡು ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ಡಬ್ಬದ ಒಳಗಡೆ ಸೇರಿಸ್ಕೊಳ್ಳಿ. ಅಂದರೆ ಕೆಳಗಡೆ ಪೀಠ ಏನಿರ್ತೀವಿ ಆ ಪೀಠದ ಲೆವೆಲ್ಗೆ ಪ್ಲೀಟ್ಸ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ಡಬ್ಬದ ಒಳಗಡೆ ಸೇರಿಸ್ಬಿಟ್ಟು ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಡಬ್ಬದ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಒಂದೇ ಲೆವೆಲ್ಗೆ ಎಲ್ಲ ಪ್ಲೀಟ್ಸ್ಗಳು ಬರೋ ರೀತಿಯಲ್ಲಿ ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನಂತರ ಡಬ್ಬದ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ. ಸೀರೆ ಪಾರ್ಟ್ ಅನ್ನೋದು ಲೆವೆಲ್ ಆಗಿರಬೇಕು. ಆ ಲೆವೆಲ್ ಆಗಿರುವಂಥದ್ ಮೇಲೆ ತಟ್ಟೆಯನ್ನು ಇಟ್ಬಿಟ್ಟು ತಟ್ಟೆಯ ಮೇಲೆ ಕಳಶದ ಬಿಂದಿಗೆಯನ್ನು ಇಟ್ಕೊಂಡು ಕಳಶದ ಬಿಂದಿಗೆ ಒಂದು ಕಡ್ಡಿಯನ್ನು ಕಟ್ಕೊಳ್ಳಿ. ನಾನಿಲ್ಲಿ ಆಲ್ರೆಡಿ ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಕೈ ಬೇಕು ಅಂದರೆ ನೀವಿಲ್ಲಿ ಹಾಕೋಬಹುದು, ಇಲ್ಲ ಅಂದರೆ ಹಾಗೆಯೂ ಸಹ ಈ ಅಲಂಕಾರನ ಮಾಡ್ಕೋಬಹುದು. ಸೆರಗನ್ನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಹಾಕೋಬಹುದು. ನಾನಿಲ್ಲಿ ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಸೆರಗನ್ನ ಹಾಕೊಳ್ತಾ ಇದ್ದೀನಿ. ಸೆರಗನ್ನ ಬಲಗಡೆಯಿಂದ ತಗೊಬಂದು ಎಡಗಡೆ ಭುಜದ ಮೇಲೆ ಹಾಕೊಂಡು ನಂತರ ಸೆರಗಿನ ತುದಿಯನ್ನು ಬಲಗಡೆ ಭುಜದಿಂದ ಮುಂಭಾಗಕ್ಕೆ ತಗೊಂಡು ಬರ್ತಾ ಇದ್ದೀನಿ. ಸೆರಗು ಮುಂಭಾಗಕ್ಕೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಅಷ್ಟು ಉದ್ದಕ್ಕೆ ತಗೊಂಬನ್ನಿ. ಹಾಗೆ ಸೆರಗಿಗೆ ಹಾಕಿರುವಂಥ ಎಲ್ಲ ಕ್ಲಿಪ್ಗಳನ್ನ ರಿಮೂವ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಅಂದರೆ ಸೊಂಟದಿಂದ ಸ್ವಲ್ಪ ಕೆಳಗಡೆ ಮುಂದಕ್ಕೆ ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಸೆರಗನ್ನ ಮುಂಭಾಗಕ್ಕೆ ಹಾಕೊಂಡ್ರೆ ಯಾವ ರೀತಿ ಹಾಕೊಳ್ತೀವಿ ಆ ರೀತಿಯಲ್ಲಿ ಹಾಕೊಂಡು ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪು ಬರೋ ರೀತಿಯಲ್ಲಿ ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಡಾಬು ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ಹಾಗೆ ದೇವಿಯ ಭುಜದ ಮೇಲೆ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಸರಿ ಮಾಡ್ಕೊಳ್ಳಿ. ಸೀರೆ ನೀಟಾಗಿ ಕಾಣ್ತಾ ಇದೆಯಾ ಅಂತ ನೋಡಿಕೊಂಡು ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಬಹುದು. ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡಬಹುದು. ದೇವಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ನಾನಿವತ್ತು ಸ್ಟ್ಯಾಂಡ್ ಬಳಸ್ತೇನೆ. 2 ಸ್ಟೆಪ್ನಲ್ಲಿ ದೇವಿಗೆ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ನಾವಿಲ್ಲಿ ಹಾಡಿಕೊಂಡು ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೋಬೇಕು. 3 ಇಂದ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ಳಿ.
ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಂಡ್ರೆ ಪ್ಲೀಟ್ಸ್ ಅನ್ನೋದು ಜಾಸ್ತಿ ಸಿಗುತ್ತೆ. ಒಂದು ಸಲ ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಅರೇಂಜ್ ಮಾಡಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಎರಡೂ ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಚಾನಲಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಸೆರಗನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸೀರೆನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀವಿಲ್ಲಿ ನಾರ್ಮಲಾಗಿ ನಾವು ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿ ಆದರೂ ಪ್ಲೀಟ್ಸನ್ನು ಮಾಡ್ಕೋಬೋದು, ಅಥವಾ ಈ ರೀತಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸನ್ನು ಮಾಡ್ಕೋಬೋದು. ನಾನಿಲ್ಲಿ 3 ರಿಂದ 4 ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ, ಸೆರಗು ಚೆನ್ನಾಗಿ ಬರುತ್ತೆ. ಅಥವಾ ಮೀಡಿಯಮ್ ಆಗಾದರೂ ಪ್ಲೀಟ್ಸನ್ನು ಮಾಡ್ಕೋಬೋದು. ಒಂದ್ಸಲಿ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಂಡ ನಂತರ ಸೆರಗಿನ ತುದಿಗೆ ಒಂದು ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ಇದೇ ರೀತಿಯಾಗಿ 1 ಮಾರು ಆಗುವಷ್ಟು ಸೆರಗನ್ನು ನಾವು ಪ್ಲೀಟ್ಸನ್ನು ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಸಣ್ಣದಾಗಿರುವಂಥ ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ನಾನಿಲ್ಲಿ ಡಬ್ಬನ ಇಟ್ಕೊಳ್ತಾ ಇದ್ದೀನಿ. ಒಂದು ಸ್ಟೀಲ್ ಡಬ್ಬನ ಇಟ್ಕೊಂಡಿದ್ದೀನಿ. ಈ ರೀತಿ ಹೈಟ್ಗೆ ತಕ್ಕಂತೆ ನಾವು ಡಬ್ಬಗಳನ್ನ ಅಥವಾ ಪೀಠನ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಪೀಠ ಇಟ್ಕೊಂಡಿದ್ದೀನಿ. ನೀವು ಒಂದೇ ಪೀಠ ಇಟ್ಕೊಂಡು ಉದ್ದಗಿರೋ ಡಬ್ಬನ ಇಟ್ಕೋಬಹುದು. ನಂತರ ನಾನಿಲ್ಲಿ ಪ್ಲೀಟ್ಸನ್ನು ಏನು ಮಾಡಿರ್ತೀನಿ, ಅರ್ಧ ಪ್ಲೀಟ್ಸನ್ನು ಕೆಳಭಾಗಕ್ಕೆ ಬಿಟ್ಕೊಂಡು ಇನ್ನು ಅರ್ಧ ಪ್ಲೀಟ್ಸನ್ನು ಡಬ್ಬದ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ. ಲೆಂತನ್ನು ನೋಡಿಕೊಂಡು ಹಾಕೊಳ್ಳಿ. ನಾವೇನು ಪೀಠ ಇಟ್ಟಿರ್ತೀವಿ ಪೀಠದ ಲೆವೆಲ್ಗೆ ಪ್ಲೀಟ್ಸಿನ ಬಾರ್ಡರ್ ಅನ್ನೋದು ಬರಬೇಕು. ಆ ರೀತಿ ಇಟ್ಕೋಬೇಕಾಗುತ್ತೆ. ನಂತರ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಡಬ್ಬದ ಸುತ್ತ ಪ್ಲೀಟ್ಸನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಪ್ಲೀಟ್ಸ್ಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಸ್ಟ್ಯಾಂಡಲ್ಲಿ ಪ್ಲೀಟ್ಸ್ನ ಹೇಗೆ ಸ್ಪ್ರೆಡ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಡಬ್ಬದ ಮೇಲೂ ಸಹ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ಸಲ ಪ್ಲೀಟ್ಸನ್ನು ನಾವಿಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇನ್ನೂ ಅರ್ಧ ಭಾಗ ಪ್ಲೀಟ್ಸ್ ಏನಿರುತ್ತೆ ಅದನ್ನ ಸೀರೆಯ ಮೇಲ್ಭಾಗಕ್ಕೆ ತರಬೇಕು. ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ 4 ಬೆರಳು ಅಗಲ ಆಗುವಷ್ಟು ಡಿಸ್ಟೆನ್ಸನ್ನು ನೋಡ್ಕೊಳ್ಳಿ. ಏಕೆಂದರೆ ಬಾರ್ಡರ್ ಡಿಸ್ಟೆನ್ಸ್ ನೋಡಿಕೊಂಡಾಗ ಹೈಲೈಟೆಡ್ ಆಗಿ ನೀಟಾಗಿ ಕಾಣಿಸುತ್ತೆ. ನೀವು ಒಂದೇ ರೀತಿಯಲ್ಲಿ ಪ್ಲೀಟ್ಸನ್ನು ಹಾಕೋಬಹುದು ಅಥವಾ ಅಪೋಸಿಟ್ ಡೈರೆಕ್ಷನಲ್ಲೂ ಸಹ ಪ್ಲೀಟ್ಸನ್ನು ಹಾಕೋಬಹುದು. ಈ ರೀತಿ ಡಬ್ಬದ ಮೇಲೆ ಹಾಕೊಂಡು ಪ್ಲೀಟ್ಸ್ಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಿಧಾನಕ್ಕೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಕೆಳಗಡೆ ಇರೋ ಪ್ಲೀಟ್ಸು ಜರುಗಬಾರ್ದು, ಮೇಲ್ಗಡೆ ಇರೋ ಪ್ಲೀಟ್ಸನ್ನು ಮಾತ್ರ ನಾವಿಲ್ಲಿ ಜರುಗಿಸ್ಕೋಬೇಕು. ಹಾಗೆ ಲೆಂತನ್ನು ಸಹ ನೀವಿಲ್ಲಿ ಚೆಕ್ ಮಾಡ್ಕೊಳ್ಳಿ. ಒಂದೇ ಲೆಂತ್ ಕಾಣಿಸ್ಬೇಕು, ಆ ರೀತಿ ನೋಡಿಕೊಂಡು ಪ್ಲೀಟ್ಸನ್ನು ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಇರುವ ಸೀರೆ ಲೆಂತನ್ನು ಡಬ್ಬದ ಒಳಗಡೆ ನಾವಲ್ಲಿ ಸೇರಿಸ್ಕೋಬೇಕು. ಹಾಗೆ ಪ್ಲೀಟ್ಸ್ಗಳು ನೀಟಾಗಿ ಕಾಣಿಸ್ಬೇಕು. ಒಂದ್ಸಲಿ ನಿಂತ್ಕೊಂಡು ನೋಡಿದ್ರೆ ಮತ್ತೆ ನಿಂತ್ಕೊಂಡು ನೋಡಬೇಕು. ಆ ರೀತಿಯಲ್ಲಿ ನೀಟಾಗಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಅದಾದಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಡಬ್ಬದ ಮೇಲೆ ಇಟ್ಕೋಬೇಕು. ಡಬ್ಬಕ್ಕೆ ಸರಿ ಹೊಂದುವಂಥ ತಟ್ಟೆಯನ್ನು ಇಟ್ಕೊಳ್ಳಿ. ಹಾಗೆ ಅದಕ್ಕೆ ಹೊಂದುವಂಥ ಬಿಂದಿಗೆಯನ್ನು ನೀವಿಲ್ಲಿ ತಗೊಳ್ಳಿ. ನಾನಿಲ್ಲಿ ತಟ್ಟೆ ಮೇಲೆ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಬಿಂದಿಗೆಗೆ ಆಲ್ರೆಡಿ ಕಡ್ಡಿಯನ್ನು ಕಟ್ಟಿ ಬ್ಲೌಸ್ ಪೀಸಿಂದ ಕವರ್ ಮಾಡಿ ಕೈಗಳನ್ನ ಸೇರಿಸ್ಕೊಂಡಿದ್ದೀನಿ. ಕೈಯಲ್ಲಿ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಹಾಕ್ತಿರನು ಸಹ ಅಲಂಕಾರನ ಮಾಡ್ಕೋಬೋದು. ನಂತರ ಸೆರಗನ್ನು ನಾವು ನಾರ್ಮಲ್ ಆಗಿ ಹೇಗೆ ಸೆರಗು ಹಾಕೊಳ್ತೀವಿ ಆ ರೀತಿ ಎಲ್ಲಾದರೂ ಹಾಕೋಬಹುದು, ಅಥವಾ ವಿ ಶೇಪಲ್ಲಾದರೂ ಹಾಕೋಬಹುದು. ನಾನಿಲ್ಲಿ ನಾರ್ಮಲ್ ಆಗಿ ನಾವು ಸೀರೆ ಸೆರಗನ್ನು ಹಾಕ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಬಲಗಡೆಯಿಂದ ತೊಗೊಂಡೋಗಿ ಎಡಗಡೆ ಭುಜದ ಮೇಲೆ ಹಾಕಿ ಮತ್ತೆ ಬಲಗಡೆ ಭುಜದಿಂದ ಮುಂದ್ಗಡೆಗೆ ಸೆರಗನ್ನು ಹಾಕಿಬಿಟ್ಟು ಅಲ್ಲಿ ಒಂದು ಎಕ್ಸ್ ಥರ ಶೇಪನ್ನು ಕೊಟ್ಕೊಂಡು ನಂತರ ದೇವಿಯ ಸೊಂಟಕ್ಕೆ ಡಾಬನ್ನು ಸೇರಿಸ್ಕೊಂಡು ಒಡವೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳನ್ನ ಸೇರಿಸ್ಬಿಟ್ಟು ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೋಬಹುದು. ಮಾವಿನೆಲೆ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು, ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.